ಆ್ಯಕ್ಚುಲಿ ಏನಾಯಿತು ಅಂತ ಹೇಳಿದ್ರೆ ನಾನು ಬ್ಲೌಸ್ ಸ್ಟಿಚಿಂಗ್ ಕೊಡೋಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಅದು ಆ ಲೈಟ್ಗೆ ಚೆನ್ನಾಗಿ ಕಾಣಿಸ್ತಿರಲಿಲ್ಲ, ಅವ್ರಿಗೂ ಅಷ್ಟು ಇಷ್ಟ ಆಗಿರಲಿಲ್ಲ. ಸೊ ಫೈನಲ್ ಆಗಿ ಎಕ್ಸ್ಚೇಂಜ್ ಆಗೋಯ್ತು ಸ್ಯಾರಿ. ಎಲ್ಲದಕ್ಕಿಂತ ನಮ್ಮ ಯಜಮಾನ್ರಿಗಪ್ಪ ಜಾಸ್ತಿ ಇಷ್ಟ ಆಗಿದ್ದು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ತುಂಬ ಜನಕ್ಕೆ ಇವಾಗ ಆಲ್ರೆಡಿ ಗೊತ್ತಾಗೋಗ್ಬಿಟ್ಟಿರುತ್ತೆ ನಾನು ಮತ್ತೆ ಯಾಕೆ ಚಿಕ್ಕಪೇಟೆಗೆ ಬಂದಿದ್ದೀನಿ ಅಂತ. ಸೊ ಹೌದು, ಲಾಸ್ಟ್ ಟೈಮ್ ತೊಗೊಂಡು ಹೋಗಿದ್ದೆ ಸೀಮಂತಕ್ಕೆ ಸ್ಯಾರಿ ಅಂತ ಹೇಳ್ಬಿಟ್ಟು. ಸೊ ಅದೇ ಅಂಗಡಿಗೆ ಮತ್ತೆ ಬಂದಿದ್ದೀವಿ. ಯಾಕೆ ಅಂತ ಹೇಳಿದ್ರೆ ಆ ಸ್ಯಾರಿನ ರಿಟರ್ನ್ ಮಾಡೋದಕ್ಕೆ, ಎಕ್ಸ್ಚೇಂಜ್ ಮಾಡ್ಕೊಂಡು ಬೇರೆ ತೊಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ಬಟ್ ಇವತ್ತು ತುಂಬ ರಶ್ ಇತ್ತು, ಅಂಗಡಿಯಲ್ಲಿ ತುಂಬ ಜನ ಇದ್ದರು. ಸೊ ಅದಾದಮೇಲೆ ನಮಗೆ ಸ್ಯಾರಿ ತೋರ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವ್ರಿಗೆ ಒಂದು ಕಾಲ್ ಮಾಡಿ ಕೇಳಿದ್ವಿ ಬೇರೆ ಕಲೆಕ್ಷನ್ಸ್ ಬಂದಿದೆಯಾ ಅಂತ ಹೇಳ್ಬಿಟ್ಟು. ಆವತ್ತು ಇದ್ದಿದ್ದು ಸ್ಯಾರಿನೇ ಇದ್ದಿದ್ದರೆ ನಾನು ಹೋಗ್ತಾ ಇರಲಿಲ್ಲ. ತುಂಬ ಕಲೆಕ್ಷನ್ಸ್ ಬಂದಿದೆ ಅಂತ ಹೇಳಿದ್ರು. ಹಾಗಾಗಿ ಹೋಗಿ ನೋಡಿದ್ವಿ. ಸಿಕ್ಕಾಪಟ್ಟೆ ಚೆನ್ನಾಗಿದ್ದೋ ಸ್ಯಾರಿಗಳೆಲ್ಲ ನೀವು ನೋಡ್ತಾ ಇರ್ಬೋದು. ಅಂದರೆ ಗ್ರೀನ್ ಕಾಂಬಿನೇಷನಲ್ಲೇ ತೋರ್ಸೋಕ್ಕೆ ಹೇಳಿದ್ವಲ್ಲ, ಸೊ ಅದಕ್ಕೆ ಎಷ್ಟೊಂದು ಸ್ಯಾರಿಗಳನ್ನ ತೋರಿಸಿದ್ರು. ತುಂಬ ತುಂಬ ಚೆನ್ನಾಗಿದ್ದೋ ಸ್ಯಾರಿಗಳು. ಸೊ ಈ ಸಲ ನಾನಂತೂ ಸೆಲೆಕ್ಟ್ ಮಾಡಲ್ಲ, ನಮ್ಮ ಚಂದು ಕೈಲಿ ಸೆಲೆಕ್ಟ್ ಮಾಡಿಸೋಣ ಅಂತೇಳ್ಬಿಟ್ಟು ಹೋಗಿದ್ದೆ. ಸೊ ಅವರೇ ಒಂದು ಸ್ಯಾರಿನ ಸೆಲೆಕ್ಟ್ ಮಾಡಿದ್ರು. ಈ ಇಷ್ಟು ಸ್ಯಾರಿಲಿ ಒಂದು 3ನ ಸೆಲೆಕ್ಟ್ ಮಾಡಿದ್ರು. ಆ ಒಂದು 3 ಸ್ಯಾರಿಲಿ ಒಂದನ್ನು ಸೆಲೆಕ್ಟ್ ಮಾಡಿ ತೊಗೊಂಡು ಬಂದ್ವಿ. ಸೇಮ್ ಆ ಗ್ರೀನಲ್ಲಿ ಈ ಥರ ಪ್ಯಾಟರ್ನ್ಸ್ ಬರಲ್ಲ. ಇದೂ ಹಾಕ್ಬೋದು, ಆಗ್ತದೆ ಸರ್, ಇಷ್ಟಾಗಿರಲ್ಲ ಆಗ್ತದೆ. ಅದನ್ನು ಸ್ವಲ್ಪ ಆ ಥರ ಎದೆ ಒಂದು ಸ್ವಲ್ಪ ಸ್ಟೈಲು ಸ್ಕೈ ಬ್ಲೂ ಶೇಡ್, ಸ್ಕೈ ಬ್ಲೂ ಶೇಡ್ ಬರುತ್ತೆ. ಈ ಶೇಡ್ ಆಗ್ತದೆ, ತುಂಬ ಚೆನ್ನಾಗಿ ಕಾಣುತ್ತೆ ಈ ಶೇಡ್. ಆಮೇಲೆ ಕಲರ್ ಕಾಂಬಿನೇಷನ್ ತುಂಬ ಬ್ಯೂಟಿಫುಲ್ ಆಗಿದೆ. ಪಿಸ್ತಾ ಗ್ರೀನ್ಗೆ ಪಿಸ್ತಾ ಗ್ರೀನ್ಗೆ ಸ್ಕೈ ಬ್ಲೂ ಕಾಂಬಿನೇಷನ್ ಬೇಡ ಸರ್. ಆ್ಯಕ್ಚುಲಿ ಈಗ ತೋರಿಸ್ತಾ ಇದ್ದಾರಲ್ಲ ಈ ಸ್ಯಾರಿ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು. ಬಟ್ ಅದೊಂದು ಸ್ವಲ್ಪ ನನಗೆ ಡಲ್ ಅಂತ ಅನ್ನಿಸ್ತಾ ಇತ್ತು. ಫುಲ್ ಸ್ಯಾರಿ ಕಲರು, ಬಾರ್ಡರ್ ಮಾತ್ರ ತುಂಬ ಡಾರ್ಕಾಗಿ ಚೆನ್ನಾಗಿತ್ತು. ಬಟ್ ಚಂದುಗೂ ಇಷ್ಟ ಆಗ್ತಿತ್ತು ಆ ಸ್ಯಾರಿ. ಅದಾದಮೇಲೆ ಇವಾಗ ತೆಗೆದಿದ್ದು ಆಲ್ರೆಡಿ ಈ ಥರ ನನ್ನ ಹತ್ರ ಇತ್ತು ಅಂತ ಹೇಳ್ಬಿಟ್ಟು ಬೇಡ ಅಂತ ತೊಗೊಳ್ಳಿಲ್ಲ. ಸೊ ಇದನ್ನು ಹಾಕಿ ನೋಡೋಣ ಅಂತ ಹೇಳ್ಬಿಟ್ಟು ಹಾಕಿದ್ರು. ಸೊ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು. ಹಾಕಿದ್ರೆ ಎಲ್ಲ ಸ್ಯಾರಿನೂ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ನಿಸ್ತು. ಸೊ ನಮ್ಮ ಚಂದುಗೂ ಈ ಸ್ಯಾರಿ ಇಷ್ಟ ಆಯಿತು. ಬಟ್ ನಾವು ಇದನ್ನೇ ತೊಗೊಂಡ್ವಾ ಅಂತ ನೀವು ನೆಕ್ಸ್ಟು ನೋಡಬೇಕಾಗುತ್ತೆ. ಸೊ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಹಾಕೊಂಡ್ಮೇಲೆ. ಸೊ ಅವತ್ತು ಅಷ್ಟೇ ಆ ಪಿಂಕು ಹಾಕಿದ್ದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಸೊ ಚಂದು ಹೇಳ್ತಿದ್ರು ಈ ಪಿಸ್ತಾ ಗ್ರೀನ್ ಇರೋ ಬದಲು ಬೇರೆ ಗ್ರೀನ್ ಕಲರ್ ಇದ್ದಿದ್ದರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಹೇಳ್ಬಿಟ್ಟು. ಸೊ ಅವ್ರಿಗೆ ಈ ಬಾಟಲ್ ಗ್ರೀನು ಮತ್ತು ಗ್ರಾಸ್ ಗ್ರೀನು ಈ ಥರ ಗ್ರೀನ್ ಇಷ್ಟ. ಸೊ ಹಾಗಾಗಿ ನೋಡ್ತಾ ಇದ್ವಿ ಇದನ್ನೇ ತೊಗೊಳೋದಾ ಅಥವಾ ಬೇರೆ ಏನಾದರೂ ನೋಡೋದಾ ಅಂತೇಳ್ಬಿಟ್ಟು. ಅವ್ರು ತುಂಬ ಸ್ಯಾರೀಸು ತುಂಬ ಚೆನ್ನಾಗಿರೋ ಕಲೆಕ್ಷನ್ಸ್ ಇತ್ತು. ಸೊ ಇದೊಂದು ಸ್ಯಾರಿನ ನೋಡಿದೆ, ಇದು ನನಗೆ ಬೇಡ ಅಂತ ಅನ್ನಿಸ್ತು. ಈ ಥರ ಕಾಂಬಿನೇಷನ್ ನನ್ನ ಹತ್ರ ಇತ್ತು. ಸೊ ಹಾಗಾಗಿ ಇದನ್ನೊಂದು ಆಪ್ಷನಲ್ಲಿ ಇಟ್ಕೊಂಡಿದ್ವಿ. ಚಂದುಗೂ ಇದು ಇಷ್ಟ ಆಯಿತು. ಸೊ 3 ಸ್ಯಾರಿ ಇಷ್ಟ ಆಯಿತು ಅಂತ ಅವ್ರಿಗೆ ಅಂತ ಹೇಳಿದ್ನಲ್ಲ. ಸೊ ಇದೊಂದು ಸ್ಯಾರಿನೂ ಅವ್ರಿಗೆ ಇಷ್ಟ ಆಯಿತು. ಇದ್ರ ಬಾರ್ಡ್ರೆಲ್ಲ ಡಿಫ್ರೆಂಟಾಗಿ ಬೆಂಟೆಕ್ಸ್ ಬಾರ್ಡ್ರ್ ಇತ್ತು. ಸೊ ಹಾಗಾಗಿ ಇದೊಂದು ಈ 3ರಲ್ಲಿ ಯಾವುದಾದ್ರೂ ಒಂದನ್ನ ಚೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ತೊಗೊಂಡು ಇಟ್ಕೊಂಡ್ವಿ. ಸೊ ಈ 3ರಲ್ಲಿ ಚಂದು ಒಂದನ್ನು ಸೆಲೆಕ್ಟ್ ಮಾಡಿದ್ರು. ಸೊ ನೀವು ಹೇಳಿ ಇವಾಗ ಯಾವುದು ನನಗೆ ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ಆಮೇಲೆ ನಾನು ನಿಮಗೆ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ನಾನು ಯಾವುದನ್ನು ತೊಗೊಂಡು ಬಂದೆ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಏನಾಯಿತು ಅಂತ ಹೇಳಿದ್ರೆ ನಾನು ಬ್ಲೌಸ್ ಸ್ಟಿಚಿಂಗ್ ಕೊಡೋಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಸೊ ಅಷ್ಟರಲ್ಲಿ ಒಂದು ಸಲ ಕಾಲ್ ಮಾಡಿ ಕೇಳ್ತೀನಿ, ಇರು ಎಕ್ಸ್ಚೇಂಜ್ ಮಾಡ್ಕೋತಾರ ಅಂತ ಕೇಳ್ತೀನಿ ಅಂತ ಚಂದು ಕಾಲ್ ಮಾಡಿ ಕೇಳಿದ್ರು. ಅವ್ರು ಎಷ್ಟು ಚೆನ್ನಾಗಿ ರಿಯಾಕ್ಟ್ ಮಾಡಿದ್ರು ಅಂದರೆ ಯಾವಾಗ ಬೇಕಾದರೂ ಬನ್ನಿ, ಯಾವ ಸ್ಯಾರಿ ಇಷ್ಟ ಆಗುತ್ತೋ ಅದನ್ನು ತೊಗೊಂಡೋಗಿ ಅಂತ ಹೇಳಿದ್ರು. ಸೊ ಹಾಗಾಗಿ ಒಂದೇ ಒಂದು ಸಲ ನೋಡ್ಕೊಂಡು ಬಂದ್ಬಿಡ, ಮತ್ತು ತುಂಬ ಚೆನ್ನಾಗಿರೋ ಕಲೆಕ್ಷನ್ಸ್ ಬೇರೆ ಇದೆ ಅಂತ ಹೇಳಿದ್ರಲ್ಲ, ಚೆನ್ನಾಗಿದ್ದರೆ ಬೇರೆದೇ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು
ಏನು ಗೊತ್ತಾ, ಗ್ರೀನ್ ಸ್ಯಾರಿ ತುಂಬ ಚೆನ್ನಾಗಿತ್ತು. ಅದಕ್ಕೆ ಕಾಂಟ್ರಾಸ್ಟ್ ಬ್ಲೌಸ್ ಸ್ಟಿಚಿಂಗ್ ಮಾಡಿಸಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಬಟ್ ಏನಪ್ಪ ಅಂತ ಹೇಳಿದ್ರೆ ಅದು ಆ ಲೈಟ್ಗೆ ಚೆನ್ನಾಗಿ ಕಾಣಿಸ್ತಿರಲಿಲ್ಲ. ಲೈಟೆಲ್ಲ ಹಾಕಿದ್ರಲ್ಲ ಆವತ್ತು, ಅದಕ್ಕೆ ಚೆನ್ನಾಗಿ ಕಾಣಿಸ್ತಿರಲಿಲ್ಲ. ಬೆಳಿಗ್ಗೆ ಹೊತ್ತು ನೋಡಿದರೆ ಚೆನ್ನಾಗಿ ಕಾಣಿಸ್ತಿತ್ತು ಅದೂ. ಸೊ ನಮ್ಮ ಚಂದುಗೆ ಅದು ಅಷ್ಟು 50-50, ಅವ್ರಿಗೂ ಅಷ್ಟು ಇಷ್ಟ ಆಗಿರಲಿಲ್ಲ. ಸೊ ಹಾಗಾಗಿ ಎಕ್ಸ್ಚೇಂಜ್ ಮಾಡಿಸೇ ಬಿಟ್ವಿ. ಸೊ ಹೋಗಿ ಈ ಸ್ಯಾರಿನ ತೊಗೊಂಡು ಬಂದ್ವಿ. ಸೊ ಇದು ಬಾರ್ಡ್ರು ಬೆಂಟೆಕ್ಸ್ ಬಾರ್ಡರು ಮತ್ತು ಈ ಗ್ರೀನ್ ಒಂಥರ ಚೆನ್ನಾಗಿದೆ. ನಮ್ಮ ಚಂದು ತುಂಬ ಇಷ್ಟಪಟ್ಟರು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಕಲರ್ ಕಾಂಬಿನೇಷನ್ನು ಓಕೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ಇವಾಗ ನೀವು ಅಯ್ಯೋ ಇದು ಚೆನ್ನಾಗಿರಲಿಲ್ಲ, ನೀವು ಹಾಕ್ಕೊಂಡಿದ್ರಲ್ಲ ಅದೇ ಚೆನ್ನಾಗಿತ್ತು ಅಂತೆಲ್ಲ ಹೇಳಿಬಿಡಿ. ಆ್ಯಕ್ಚುಲಿ ಅದು ಚೆನ್ನಾಗಿತ್ತು, ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದ್ದರಿಂದ ಸೊ ಅದಕ್ಕಿಂತ ಬೆಟರಾಗಿ ಯಾವ್ದು ಚೆನ್ನಾಗಿದೆಯೋ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಡು ಬಂದ್ವಿ. ಸೊ ಈ ಸ್ಯಾರಿ ಫೈನಲಾಗಿ ಇನ್ನು ಯಾವ ಎಕ್ಸ್ಚೇಂಜು ಮಾಡಲ್ಲ, ಏನೂ ಇಲ್ಲ. ಸೊ ಇವಾಗ ನಾನು ಬ್ಲೌಸ್ ಸ್ಟಿಚಿಂಗ್ ಕೊಡೋದಕ್ಕೆ ಹೋಗ್ತಾ ಇದ್ದೀನಿ. ಸೊ ಹಾಗಾಗಿ ಇದನ್ನು ತೋರಿಸ್ಬೇಡ ಅಂತ ಹೇಳಿಬಿಟ್ಟು ತೋರಿಸ್ದೆ. ತುಂಬ ಅಂದರೆ ಆಲ್ಮೋಸ್ಟ್ ಒಂದು 100 ಕಮೆಂಟ್ಸ್ಗೆ ಒಂದು 90 ಕಮೆಂಟ್ಸು ಚೆನ್ನಾಗಿಲ್ಲ ಸ್ಯಾರಿ ಅಂತಲೇ ಹಾಕಿದ್ರಿ. ಸೊ ಫೈನಲಾಗಿ ಎಕ್ಸ್ಚೇಂಜ್ ಆಗೋಯ್ತು ಸ್ಯಾರಿ. ಸೊ ಇವಾಗ ಇದನ್ನು ಬ್ಲೌಸ್ ಸ್ಟಿಚಿಂಗ್ ಕೊಡೋದಕ್ಕೆ ಹೋಗ್ತಾ ಇದ್ದೀನಿ. ಸ್ಟಿಚಿಂಗ್ ಕೊಟ್ಟಾದಮೇಲೆ ಬ್ಲೌಸ್ ಯಾವ ಥರ ಇರುತ್ತೆ, ಯಾವ ಥರ ಸ್ಟಿಚ್ ಮಾಡಿಸ್ತೀನಿ ನಾನು ಅಂತ ಹೇಳಿಬಿಟ್ಟು ತೋರಿಸ್ತೀನಿ. ಆ್ಯಂಡ್ ನೋಡಿ ಚಿಕ್ಕ ನವಿಲ್ ಬಾರ್ಡರ್, ಸಾರಿ ಇದು ಡಿಸೈನು. ಬ್ಲೌಸ್ ಈ ಕಲರು. ಆಲ್ಮೋಸ್ಟ್ ನಾನು ನೋಡಿದ್ದೀನಲ್ಲ ತುಂಬ ಇದೇ ಥರ ಹಾಕ್ಕೊಂಡಿರ್ತಾರೆ. ಎಲ್ಲದಕ್ಕಿಂತ ನಮ್ಮ ಯಜಮಾನ್ರಿಗಪ್ಪ ಜಾಸ್ತಿ ಇಷ್ಟ ಆಗಿದ್ದು, ಅದಕ್ಕೆ ಇದನ್ನು ತೊಗೊಂಡಿದ್ದು. ಸೊ ನೆಕ್ಸ್ಟ್ ಬ್ಲೌಸ್ ಅದೇ ಹೇಳಿದ್ನಲ್ಲ, ನಾನು ತುಂಬ ಆಲ್ಮೋಸ್ಟ್ ಎಲ್ಲ ಬ್ಲೌಸಸ್ನು ನಾನು ಶೂಟಿಂಗ್ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ನಲ್ಲ ಆವಾಗಿಂದ ನನ್ನ ಮದುವೆ ಬ್ಲೌಸಸ್ಸು ಎಲ್ಲನೂ ಅವ್ರ ಹತ್ರನೇ ಹಾಕಿದ್ದು ಸ್ಟಿಚಿಂಗಿಗೆ. ಅದು ಎಲ್ಲಿ ಯಾರು ಹೇಗೆ ಈಗ ಸ್ಟಿಚ್ ಮಾಡ್ತಾರೆ ಅನ್ನೋದನ್ನು ನಾನು ನೆಕ್ಸ್ಟು ಬ್ಲಾಗಲ್ಲಿ ಹಾಕ್ತೀನಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಇವಾಗ ತುಂಬ ಜನ ಅನ್ಕೋಬೋದು, ಅಯ್ಯೋ ಯಾಕೆ ರಿಟರ್ನ್ ಮಾಡಿದ್ರಿ, ಅದೇ ಚೆನ್ನಾಗಿತ್ತು ಅಂತ ತುಂಬ ಜನ ಹೇಳ್ತಾರೆ. ಇಲ್ಲ, ರಿಟರ್ನ್ ಮಾಡಿದ್ದು ಒಳ್ಳೆಯದಾಯಿತು ಅಂತಲೂ ಅನಿಸುತ್ತೆ ತುಂಬ ಜನಕ್ಕೆ. ಸೊ ಓಕೆ, ಅಷ್ಟೇ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬಾಯ್.